care products. What it is? Home care products. Okay. Next, others? 5,000. 5,000 customers. Students, you want Students. 5,000 students. 2,000. 2,000 regular daily customers. Right. 1,000. 1,000. Yeah, 1,000. ಕೆಲವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಪಡಿತಾರೆ, ತುಂಬಾ ಜನ ಸಕ್ಸಸ್ ಪಡೆಯಲ್ಲ. ಅವ್ರಿಗೆ ಎಲ್ಲ ಟ್ಯಾಲೆಂಟ್ ಇದೆ, ನಾಲೆಡ್ಜ್ ಇದೆ, ಸ್ಕಿಲ್ ಇದೆ, ಎಲ್ಲ ಇದೆ, ಬಟ್ ಆದ್ರೆ ಕೆಲವ್ರು ಮಾತ್ರ ಸಕ್ಸಸ್ ಪಡಿತಾರೆ ತುಂಬಾ ಜನ. ಕೊನೆಗೆ ಅದಕ್ಕೇ ಇವ್ರದ್ದು ನಿಮ್ಮ ವಿಡಿಯೋ ಹತ್ರ ಸೆಟಪ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿ ಮಾಡಿದೆ. ನೀವು ವಿಡಿಯೋ ಮಾಡಿ ಅಂತ ಹೇಳಿ ಎಲ್ಲವಾಗಲೂ ಚಾಲೆಂಜ್ ಕೊಡ್ತಿದ್ರಲ್ವಾ, ಆ ವಿಡಿಯೋ ಮಾಡಿನ ಟೈಮಲ್ಲಿ ಲಾಗೌಟ್ ಆಗ್ಬಿಡ್ತಾ ಇದೆ. ನನಗೆ ಭಯ ವಿಡಿಯೋ ಮಾಡೋಕ್ಕೆ ಅಂತ ಹೇಳಿ ಮಾಡ್ತಾನೆ ಇರಲಿಲ್ಲ. ಇವತ್ತು ಏನೋ ಗೊತ್ತಿಲ್ಲ ಧೈರ್ಯ ಮಾಡಿಬಿಟ್ಟಿದ್ದೀನಿ ಸರ್, ಒಂಥರ ಮಾಡ್ತೀನಿ ಮುಂದೆ ಅಂತ ಹೇಳಿ ನಂಬಿಕೆ ಬಂದಿದೆ. ಏನು ಅಂತ ಹೇಳಿ ನಂಗೆ ತುಂಬ ವರ್ಷಗಳಿಂದ ಗೊತ್ತಿರಲಿಲ್ಲ ಅಂತ ಹೇಳಿ. ಅಂದರೆ ಈಗ ನಮ್ಮ ಕೆಲಸ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಬಟ್ ಪೀಪಲ್ನ ಹೇಗೆ ರೀಚ್ ಮಾಡಬೇಕು, ಅವ್ರ ಲೆವೆಲ್ಗೆ ಇಳಿಬೇಕು, ಅವ್ರ ಲೆವೆಲ್ಗೆ ಇಳಿದು ಕಂಟೆಂಟನ್ನು ಪೋಸ್ಟರ್ ಆಗಲಿ ನಮ್ಮ ಲೆವೆಲಿಗೆ ನಾವು ಮಾಡ್ಕೊತಾ ಇದ್ವಿ. ಬಟ್ ವಿಡಿಯೋ ಆಗಲಿ ಪೋಸ್ಟರ್ ಆಗಲಿ ಅಥವಾ ಏನೇನು ನಾವು ಅವ್ರಿಗೆ ರೀಚ್ ಮಾಡಬೇಕು, ಅವ್ರ ಲೆವೆಲ್ಗೆ ಇಳಿದು ಅವ್ರ ಥಾಟ್ಸ್ ಏನಿದೆ, ಎಮೋಷನ್ಸ್ ಏನಿದೆ ಕನೆಕ್ಟ್ ಆಗಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿ ಇವತ್ತು ಕಲಿತಿದ್ದು. ಥ್ಯಾಂಕ್ ಯು ಸೊ ಮಚ್. ಡಿಜಿಟಲ್ ಆಗಿ ಕಲಿಬೇಕು ಅನ್ನೋದು ತುಂಬ ಇಷ್ಟ ಆಯಿತು. ಏನಾದರೂ ಒಂದು ಹೊಸ ವಿಷಯ ಕಲಿಬೇಕಂದ್ರೆ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಕಲಿತೆ ಇವತ್ತು. ಸೊ ಬೇರೆ ಕ್ಲಾಸಲ್ಲೆಲ್ಲ ನೋಡಬೇಕಾದ್ರೆ ನಿದ್ದೆ ಬರೋದು ಅದೆಲ್ಲ ಆಗ್ತಿತ್ತು, ಬಟ್ ಇವತ್ತು ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಕಲಿತೆ. ಮತ್ತು ಒಂದೊಂದು ನಿಮಿಷನೂ ಅಷ್ಟೇ ತುಂಬ ಚಾಲೆಂಜಿಂಗ್ ಆಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಎಷ್ಟೋ ಜನಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಫಿಸಿಕಲಿ ಅಷ್ಟೇ ಚೆನ್ನಾಗಿ ನನಗೆ ಕಂಫರ್ಟಬಲ್ ಆಗಿತ್ತು. ಮೆಂಟಲಿಯೂ ಸಹ ಊಟ ಕೊಟ್ಟಿದ್ದೀರಾ, ಫಿಸಿಕಲಿನೂ ಊಟ ಚೆನ್ನಾಗಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಫೋನ್ ತೊಗೊಂಡಿದ್ದು. ಆ ಫೋನು ಹಾಳಾದ್ರೂ ನನಗೆ ಆ ಭಯ ಹೋಗಿಲ್ಲ. ಸೊ ಇವತ್ತು ನಾನು ಒಂದು ಬ್ಯೂಟಿಫುಲ್ ವೀಡಿಯೋ ಅಂತ ನಾನು ಅಂದ್ಕೊಂಡಿದ್ದೆ. ಬಿಕಾಸ್ ಆ ಭಯ ಇದ್ದು ನಾನು ಈ ಲೆವೆಲ್ಗೆ ವೀಡಿಯೋ ಮಾಡ್ತೀನಿ ಅಂತ ಆ ಫಿಯರ್ ಹೋಗಿದೆ ನನಗೆ ಇವತ್ತು. ಸೊ ಥ್ಯಾಂಕ್ಸ್ ಟು ವಿಕಿ.